ಬೈರಾಪಟ್ಟಣ ತೋಟಗಾರಿಕೆ ಕ್ಷೇತ್ರದ ಬಹು ಉತ್ಪನ್ನಗಳ ತೋಟಗಾರಿಕೆ ಸಂಸ್ಕರಣಾ ಮತ್ತು ನಿರ್ವಹಣಾ ಕೇಂದ್ರದಲ್ಲಿ ಇದ್ದೀವಿ. ಈ ಕೇಂದ್ರವನ್ನ ಕರ್ನಾಟಕ ರಾಜ್ಯ ಮಾವು ಅಭಿವೃದ್ಧಿ ನಿಗಮ ಮತ್ತು ಮಂಡಳಿಯಲ್ಲಿ ಮೂಲಕ ಇದನ್ನ ಪ್ರಾರಂಭ ಮಾಡಲಾಗಿದೆ, ನಿರ್ಮಾಣ ಮಾಡಲಾಗಿದೆ. ಇದರಲ್ಲಿ ಸುಮಾರು ಈಗ ಇಲ್ಲಿಗೆ ಬೇಕಾದಂತ ಮೂಲಭೂತ ಸೌಕರ್ಯ, ಕಟ್ಟಡ ಮತ್ತು ಯಂತ್ರೋಪಕರಣಗಳಿಗೆ ಸೇರಿ ಕಟ್ಟಡಕ್ಕೆ 7.25 ಲಕ್ಷ, 7.5 ಲಕ್ಷ ಪ್ಲಸ್ 2.5 ಲಕ್ಷದಲ್ಲಿ ಯಂತ್ರೋಪಕರಣಗಳು, ವಿವಿಧ ಯಂತ್ರೋಪಕರಣಗಳು, ವಿಶೇಷವಾಗಿ ಮಾವಿನ ಸಂಸ್ಕರಣೆಗೆ ಸಂಬಂಧಪಟ್ಟಂತೆ ಪ್ರೊಸೆಸಿಂಗ್, ಗ್ರೇಡಿಂಗು, ಹಾಟ್ ವಾಟರ್ ಟ್ರೀಟ್ಮೆಂಟು, ಪ್ರೀ ಕೂಲಿಂಗು, ನಂತರ ನ್ಯಾಚುರಲ್ ರೈಪನಿಂಗು ಪ್ಲಸ್ ಪಲ್ಪ್ ಎಕ್ಸ್ಟ್ರಾಕ್ಷನ್, ಪಿಕ್ಲಿಂಗ್, ಇಷ್ಟು ಮಾವು ಉತ್ಪನ್ನಗಳಿಗೆ ಸಂಬಂಧಪಟ್ಟಂತೆ. ಪಿಕ್ಲಿಂಗ್ ಬೇರೆ ಉತ್ಪನ್ನಗಳನ್ನು ಕೂಡ ಪಿಕಲ್ ಮಾಡೋದು, ಉಪ್ಪಿನಕಾಯಿ ಮಾಡೋದಾದ್ರೆ ಮಾಡ್ಲಿಕ್ಕೆ ಅವಕಾಶವನ್ನು ಮಾಡಲಾಗಿದೆ. ಅದೇ ರೀತಿ ನಮ್ಮ ಜಿಲ್ಲೆಯ ಮತ್ತೊಂದು ಪ್ರಮುಖ ಬೆಳೆ ಆದಂತ ತೆಂಗು ಬೆಳೆಗೆ ಸಂಬಂಧಪಟ್ಟಂತೆ ವರ್ಜಿನ್ ಕೋಕೋನಟ್ ಆಯಿಲ್ ನ ಉತ್ಪಾದನೆ ಮಾಡುವಂತದ್ದು, ಅದರ ಜೊತೆಗೆ ಇದು ಡೆಸಿಕೇಟೆಡ್ ಕೋಕೋನಟ್ ಪೌಡರ್ ಮತ್ತೆ ಕೋಕೋನಟ್ ಮಿಲ್ಕ್ ಅನ್ನ ಉತ್ಪಾದನೆ ಮಾಡುವಂತದ್ದು, ಇತರೆ ಯಾವ್ದಾದ್ರು ಕಾಳುಗಳು ಇದ್ರೆ, ಎಣ್ಣೆ ಕಾಳುಗಳಿದ್ರೆ ಅದರ ಎಣ್ಣೆಯನ್ನು ತೆಗೆಯಲಿಕ್ಕೆ ಅವಕಾಶವನ್ನು ಮಾಡುವಂತ ಮೂಲಭೂತ ಸೌಕರ್ಯಗಳನ್ನ ಇಲ್ಲಿ ಸೃಜನೆ ಮಾಡಲಾಗಿದೆ. ಅದೇ ರೀತಿ ಬೇಬಿಕಾರ್ನ್ ಪ್ರೊಸೆಸಿಂಗ್ಗೆ ಸಂಬಂಧಪಟ್ಟಂಗೆ ಮತ್ತೆ ಈ ಪಲ್ಪ್, ಮ್ಯಾಂಗೋ ಪಲ್ಪ್ ಎಕ್ಸ್ಟ್ರಾಕ್ಷನ್, ಮ್ಯಾಂಗೋ ಪಲ್ಪ್ ಅನ್ನ ಪ್ರತಿ ಗಂಟೆಗೆ 500 kg ಅಷ್ಟು ಪಲ್ಪ್ ಅನ್ನ ಎಕ್ಸ್ಟ್ರಾಕ್ಟ್ ಮಾಡೋ ಸಾಮರ್ಥ್ಯದ ಒಂದು ಸಂಸ್ಕರಣಾ ಘಟಕವನ್ನ ಇಲ್ಲಿ ಪ್ರಾರಂಭ ಮಾಡ್ತಾ ಇದ್ದೀವಿ. ಇದಕ್ಕೆ ಸಂಬಂಧಪಟ್ಟಂತೆ ಏನು ಅಭಿವೃದ್ಧಿ ಯಾವ ಹಂತದಲ್ಲಿ ಇದೆ ಅನ್ನೋದ್ರ ಬಗ್ಗೆ ಈ ದಿನ ಚನ್ನಪಟ್ಟಣದ ನನ್ನ ಜನಪ್ರಿಯ ಮತ್ತು ಗೌರವಾನ್ವಿತ ಶಾಸಕರಾದಂತಹ CP ಯೋಗೇಶ್ವರ್ ಸಾಹೇಬರು ಬಂದು ಇದನ್ನ ಪರಿಶೀಲನೆ ಮಾಡಿದ್ದಾರೆ. ಇದನ್ನ ಈಗ ಲೋಕಾರ್ಪಣೆ ಮಾಡಬೇಕಾಗಿರೋದ್ರಿಂದ ತ್ವರಿತವಾಗಿ ದಿನಾಂಕವನ್ನು ನಿಗದಿಗೊಳಿಸಿ ಇದು ಸಾರ್ವಜನಿಕರ ಉಪಯೋಗಕ್ಕೆ ಬರಬೇಕು ಅನ್ನೋ ನಿಟ್ಟಿನಲ್ಲಿ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟು ಇದನ್ನ ತ್ವರಿತವಾಗಿ ಪ್ರಾರಂಭ ಮಾಡಲಿಕ್ಕೆ ನಿರ್ದೇಶನ ಕೊಟ್ಟಿರೋ ವಿಷಯವನ್ನ ತಮ್ಮ ಗಮನಕ್ಕೆ, ಮಾಧ್ಯಮಗಳ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. ಒಟ್ಟು 10 ಕೋಟಿ ರೂಪಾಯಿಗಳ ಯೋಜನಾ ವೆಚ್ಚದಲ್ಲಿ 4 ಎಕರೆ ಪ್ರದೇಶದಲ್ಲಿ ಬೈರಾಪಟ್ಟಣ ತೋಟಗಾರಿಕೆ ಕ್ಷೇತ್ರದಲ್ಲಿ ಈ ಬಹು ಉತ್ಪನ್ನಗಳ ಸಂಸ್ಕರಣೆ ಮತ್ತು ನಿರ್ವಹಣಾ ಕೇಂದ್ರ ಪ್ರಾರಂಭ ಆಗ್ತಾ ಇದೆ. ಇದು ಈಗ ಮಾವು ಅಭಿವೃದ್ಧಿ ಮಂಡಳಿ ಮತ್ತು ನಿಗಮ ನಿಯಮಿತ ಇವರ ಅಡಿನಲ್ಲಿ ಇದು ಕಾರ್ಯನಿರ್ವಹಣೆ ಮಾಡುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಮೇಡಮ್ ಅವರು, ಉಪನಿರ್ದೇಶಕರು ಇವತ್ತು ನಮ್ಮ ಜೊತೆ ಇದ್ದಾರೆ. ಅವರು ಕೂಡ ಮಾನ್ಯ ಶಾಸಕರಿಗೆ ಅಗತ್ಯವಿದ್ದಂತ ಎಲ್ಲಾ ಮಾಹಿತಿನೂ ಕೂಡ ಕೊಟ್ಟಿದ್ದಾರೆ. ಈಗ ಸದ್ಯದಲ್ಲೇ ಈ ತಿಂಗಳ ಅಂತ್ಯದೊಳಗೆ ಇದು ಪ್ರಾರಂಭ ಮಾಡಬೇಕು ಅಂತ ಮಾನ್ಯ ಶಾಸಕರು ನಿರ್ದೇಶನ ಕೊಟ್ಟಿರೋ ಹಿನ್ನೆಲೆಯಲ್ಲಿ ಸರ್ಕಾರದಲ್ಲಿ ಒಂದು ಪ್ರೋಟೋಕಾಲ್ ಪ್ರಕಾರ ಏನು ಕಾರ್ಯಕ್ರಮ ನಿಗದಿ ಮಾಡಿ ಉದ್ಘಾಟನೆ ಮಾಡಬೇಕು ಅದನ್ನ ಮಾಡ್ಲಿಕ್ಕೆ ಬೇಕಾದಂತ ಕ್ರಮ ತಗೊಳ್ಳಿಕ್ಕೆ ಮಾವು ಅಭಿವೃದ್ಧಿ ಮಂಡಳಿ ಅಧ್ಯಕ್ಷರ ಗಮನಕ್ಕೆ ತಂದು, ಮತ್ತೆ ನಮ್ಮ ಇಲಾಖೆ ಸಚಿವರು ಮತ್ತೆ ಮಾನ್ಯ ಉಪಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಈ ಕಾರ್ಯಕ್ರಮವನ್ನು ನಡೆಸಲಿಕ್ಕೆ. ಆಡಳಿತ ವರ್ಗ ಹೇಗಿರುತ್ತೆ ಸರ್? ಇಲ್ಲ, ಈಗ ಸರ್ಕಾರದ ಹಂತದಲ್ಲಿ ಇದನ್ನ ಮೂಲಭೂತ ಸೌಕರ್ಯನ ಅಭಿವೃದ್ಧಿ ಪಡಿಸಿದೀವಿ. ಈಗ ಅದಕ್ಕೆ ಸಂಬಂಧಪಟ್ಟಂತೆ ಇದನ್ನ ಮುಂದೆ ನಿರ್ವಹಣೆ ಮಾಡಿಕೊಂಡು ರೈತರಿಗೆ ಇದರ ಸೇವೆ ದೊರಕೋ ರೀತಿ ಮಾಡ್ಲಿಕ್ಕೆ ಒಂದು ಏಜೆನ್ಸಿನ ಗುರುತು ಮಾಡಿದೀವಿ. ಸೌತ್ ಇಂಡಿಯನ್ ಫ್ರೆಶ್ ಸಂಸ್ಥೆ ಶ್ರೀ ಪ್ರಸಾದ್ ಅನ್ನೋರ್ನ ಅವರು ಇದನ್ನ ಟೆಂಡರ್ ನಲ್ಲಿ ಭಾಗವಹಿಸಿ ಕಾಲ್ 2 ನಲ್ಲಿ ಪ್ರತಿ ತಿಂಗಳ ನಿರ್ವಹಣೆಗೆ 60,000 ರೂಪಾಯಿಗಳನ್ನ ಕೋಟ್ ಮಾಡಿ ಅವರು ಟೆಂಡರ್ ಪಡೆದುಕೊಂಡಿದ್ದಾರೆ. ಈಗ ಅವರು ಜೊತೆ ರೈತರ ಸಂಪರ್ಕ ಮಾಡಿ ಇಲ್ಲಿ ಏನು ಉತ್ಪನ್ನಗಳನ್ನ ಪ್ರೊಸೆಸ್ ಮಾಡಬಹುದು ಆ ಸೌಲಭ್ಯಗಳನ್ನ ಉಪಯೋಗಿಸ್ಕೊಂಡು ಆ ಸರ್ವಿಸ್ ಚಾರ್ಜ್ ಅವ್ರಿಗೆ ಕೊಟ್ಟು ನಂತರದಲ್ಲಿ ಅದನ್ನ ಇಲ್ಲೇ ಆದ್ರೂ ಅವ್ರಿಗೆ ಆದ್ರೂ ಮಾರಾಟ ಮಾಡಬಹುದು, ಅಥವಾ ಅವ್ರು ತಗೊಂಡೋಗಿ ಹೊರಗಡೆ ಎಲ್ಲಿ ಬೇಕೋ ರೈತರಿಗೆ ಹೆಚ್ಚಿನ ಬೆಲೆ ಎಲ್ಲಿ ಬರುತ್ತೋ ಅಲ್ಲಿ ಮಾರಾಟ ಮಾಡ್ಕೊಳ್ಳುವಂತ ವ್ಯವಸ್ಥೆನ ಇಲ್ಲಿ ಕಲ್ಪಿಸಲಾಗಿದೆ. ತೋಟಗಾರಿಕಾ ಇಲಾಖೆಗೆ ಪಾವತಿ ಮಾಡಬೇಕು. ತೋಟಗಾರಿಕೆ ಇಲಾಖೆ ನಮ್ಮ ಕ್ಷಡ ಮ್ಯಾಂಗೋ ಬೋರ್ಡ್ಗೆ ಪಾವತಿ ಮಾಡ್ತಾರೆ. ಅದನ್ನ ಬೇರೆ ಬೇರೆ ಅಭಿವೃದ್ಧಿ ಕಾರ್ಯಗಳಿಗೆ ಮತ್ತು ಉನ್ನತೀಕರಣ ಮಾಡ್ಲಿಕ್ಕೆ ಬಳಕೆ ಮಾಡಲಾಗುತ್ತೆ. ಈಗ ಸರ್ ಬೇರೆ ಬೇರೆ ಮೂಲಭೂತವಾಗಿ ಈಗ ಅವುಗಳಿಗೆ ಸಂಬಂಧಪಟ್ಟಂತೆ ಹೆಚ್ಚುವರಿ ಏನು ಅಗತ್ಯ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ಯೋಜನಾ ಪ್ರಸ್ತಾವನೆ ಕೊಡಿ ಅಂತ ಮಾನ್ಯ ಶಾಸಕರು ಇವತ್ತು ಸೂಚನೆ ಕೊಟ್ಟಿದ್ದಾರೆ. ಅದನ್ನ ತ್ವರಿತವಾಗಿ ರೆಡಿ ಮಾಡಿ ಈಗ ಅದನ್ನ ಸಲ್ಲಿಕೆ ಮಾಡಿ ಅದಕ್ಕೆ ಅನುಮೋದನೆ ತಗೊಂಡು ಅದನ್ನ ಕಾರ್ಯಗತಗೊಳಿಸುವ ನಿಟ್ಟಿನಲ್ಲಿ ಬೋರ್ಡ್ ಮತ್ತೆ ಇಲಾಖೆ ಕೆಲಸವನ್ನ ನಿರ್ವಹಿಸುತ್ತೆ.